ಹಗರಣ ಸಂಬಂಧ ರಾಜಕೀಯ ಕೆಸರೆರಚಾಟ ಮುಂದುವರೆದಿದೆ. ಪುನಃ ವರದಿ ಉಲ್ಲೇಖಿಸಿದ ಸಚಿವ ದಿನೇಶ್ ಗುಂಡೂರಾವ್, ಪಿಎಂ ಕೇರ್ಸ್ ಫಂಡ್ನಲ್ಲಿಯೂ ಅವ್ಯವಹಾರ ಆಗಿದೆ. ಪಿಎಂ ಕೇರ್ಸ್ ಕೊಟ್ಟಿರುವ ವೆಂಟಿಲೇಟರ್ ಗುಣಮಟ್ಟದಲ್ಲ, ಈ ಬಗ್ಗೆಯೂ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇಂದಿನ ಸಿಎಂ ಸಭೆಯಲ್ಲಿ ಕೋವಿಡ್ ಅಕ್ರಮದ ಬಗ್ಗೆ ಎಸ್ಐಟಿ ರಚಿಸುವ ಸಂಬಂಧ ಚರ್ಚೆಯಾಗಿದೆ. ಯಾರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನೋದನ್ನು ಗೃಹ ಸಚಿವ ಪರಮೇಶ್ವರ್ ಅವರ ವಿವೇಚನೆಗೆ ಬಿಟ್ಟಿದ್ದಾರೆ. ಕೋವಿಡ್ ಹಗರಣವನ್ನು ದೊಡ್ಡದಾಗಿ ಬಿಂಬಿಸಬೇಕು, ಬಿಜೆಪಿ ಹಗರಣದ ಬಗ್ಗೆ ಅಗ್ರೆಸಿವ್ ಆಗಿ ಮಾತನಾಡಬೇಕು ಅಂತ ಸಚಿವರಿಗೆ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ 40% ಕಮಿಷನ್ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಸರ್ಕಾರ ಈ ಪ್ರಕರಣವನ್ನು ತನಿಖೆಗೆ ವಹಿಸಿದ್ಯಾಕೆ, ಉಳಿದ ಪ್ರಕರಣಗಳನ್ನ ಯಾಕೆ ವಹಿಸಲಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ಕೇರ್ಸ್ ವೆಂಟಿಲೇಟರ್ಗಳೇನು ಬಂದಿದೆಯಲ್ಲ, ಅದು ಕೂಡ ಒಳ್ಳೆಯ ಗುಣಮಟ್ಟದ ವೆಂಟಿಲೇಟರ್ಸ್ ಅಲ್ಲ. PM ಕೇರ್ಸ್ ಫಂಡ್ ಯಾವ ರೀತಿಯಾಗಿ ದುರುಪಯೋಗ ಆಗಿದೆ ಅದು ಕೂಡ ಒಂದು ದೊಡ್ಡ ಇಶ್ಯೂ. ಕರಪ್ಷನ್ನಲ್ಲಿ ಒಂದು ಕಾನೂನಿನ ಪ್ರಕಾರ ಸರಿಯಾದ ತನಿಖೆಗಳು ಮತ್ತು ಕ್ರಮಗಳಾಗಬೇಕು. PPE ಕಿಟ್ನಲ್ಲಿ 300 ರೂಪಾಯಿಗೆ ಸಿಕ್ಕೋದು 3,000 ರೂಪಾಯಿ ಚೈನಾದಿಂದ ತಂದಿದ್ದಾರೆ. ಅದರಲ್ಲಿ ಒಂದು 14 ಕೋಟಿ ರೂಪಾಯಿ ಅವ್ಯವಹಾರ ಅಂತ ಹೇಳಿ, ಆಮೇಲೆ ಆಕ್ಸಿಜನೇಟರ್ಸು ನೂರಾರು ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಅವರ ವರದಿನಲ್ಲಿ ಬರ್ತಾ ಇದೆ. ಕ್ಯಾಬಿನೆಟ್ ಇಲ್ಲಿ 2 ಪಾರ್ಟ್ ಇದೆ. ಒಂದು, ಈ ಥರದ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಅದರ ಲಾಭವನ್ನು ಪಡೆಯುವ ಕಟುಕರು ಎಲ್ಲ ಕಡೆ ಇರ್ತಾರೆ. BJP, ಕಾಂಗ್ರೆಸ್ಸು ಅಥವಾ ಇನ್ನೊಂದು ಪಕ್ಷ ಅಲ್ಲದೆ ಬೇರೆ ಕಡೆ ಅಂತ ಅಲ್ಲ, ಎಲ್ಲ ಕಡೆ ಇರ್ತಾರೆ ಅದರ ಲಾಭ ಪಡೆಯೋದು. ಹಬ್ಬ ಬಂದ ತಕ್ಷಣ ಬಸ್ ಚಾರ್ಜ್ ಯಾಕಪ್ಪ ರೈಸ್ ಮಾಡ್ತಾರೆ, ಅದು ಹಂಗೆ ಅದು ಇರುತ್ತೆ. ಕೋವಿಡ್ ಟೈಮಲ್ಲಿ ದೇರ್ ವರ್ ಲಾಟ್ ಆಫ್ ಸಪ್ಲೈ ಮೆಟೀರಿಯಲ್ಗಳಿಗೆ ಇರಲೇ ಇಲ್ಲ. ಐ ವಿಲ್ ಗಿವ್ ಯು ಒಂದು ಕ್ಲಾಸಿಕ್ ಎಕ್ಸಾಂಪಲ್. ನಂಗೆ ಗೊತ್ತಿಲ್ಲ ಇಲ್ಲಿ ಏನಾಗಿದೆ ಅಂತ, ಬಿಕಾಸ್ ನೀನು ವರದಿ ನನಗೆ ಕಳಿಸ್ಕೊಟ್ರೆ ನಾನು ಓದ್ತೀನಿ, ಏನಾಗಿದೆ ನಾವು ಓದ್ತೀನಿ, ಹೇಳ್ತೀನಿ. ಇದು ನಮಗೆ ಗೊತ್ತಾಗಿದ್ದೇ ಹೇಳೋದು ನಾವು. ಮಾಸ್ಕ್ 10 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗ್ಬಿಡ್ತು ಬೇಕಾರೆ ಆಗ. ಅಂದರೆ ಅದ್ಯಾವುದೋ ಅದು N3 ಸರ್ಜಿಕಲ್ ಮಾಸ್ಕ್ ಇಲ್ವೇ ಇಲ್ಲ, ಸಿಗ್ತಾ ಇರಲಿಲ್ವಲ್ಲ. ಹಾಗೆ ಕೆಲವು ಮೆಟೀರಿಯಲ್ಸ್ಗೆ ದೇರ್ ವಾಸ್ ಎ ಶಾರ್ಟ್ ಸಪ್ಲೈ ಆ್ಯಂಡ್ ನಮ್ಮ ದೇಶದಲ್ಲಿ ಇರಲಿಲ್ಲ. ಫಾರ್ ಎಕ್ಸಾಂಪಲ್ PPE ಕಿಟ್ಟನ್ನು ನಮ್ಮ ದೇಶದಲ್ಲಿ ಮಾಡೋಕ್ಕೆ ನಮಗೆ ತಾಕತ್ತೇ ಇರಲಿಲ್ಲ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಆ ಪ್ರಮಾಣದಲ್ಲಿ. ಕಮ್ ಟು ವೆಂಟಿಲೇಟರ್ಗೆ ಬನ್ನಿ. ವೆಂಟಿಲೇಟರ್ ನನಗೆ ಗೊತ್ತಿರುವ ಒಂದು ಪ್ರಕರಣದಲ್ಲಿ ಮೈಸೂರಿನ ಉದ್ಯಮಿಯೊಬ್ಬರು ಅಂಡರ್ ಲೈಸೆನ್ಸ್ ಮಾಡಿದ್ರು ಅದನ್ನು. ಪಾಪ ಟ್ರಮಂಡಸ್ಲಿ ಸೀರಿಯಸ್ ಆ್ಯಂಡ್ ಎ ಸಿನ್ಸಿಯರ್ ಫೆಲೋ ಅವರು. ಇದು ಯಾವ ವೆಂಟಿಲೇಟರ್ ನನಗೆ ಗೊತ್ತಿಲ್ಲ, ಬಟ್ ಆಗ ನನಗೆ ಅವಾಗೆಲ್ಲರೂ ಹೇಳಿದ್ದು ದೋಸ್ ವೆಂಟಿಲೇಟರ್ಸ್ ಆರ್ ಗ್ರೇಟ್ ಆ್ಯಂಡ್ ಗುಡ್ ಅಂತ. ಯಾವುದು ಆ ಮೈಸೂರಿಂದ ಆಗಿದ್ದಿದ್ದು, ಅವರು ಅಂಡರ್ ಲೈಸೆನ್ಸಲ್ಲಿ ಮಾಡಿದ್ದೋ ಅಥವಾ ಏನೋ ಒಂದು ಮಾಡಿದ್ರು ಅವ್ರ ಹತ್ರ. ಹಾಗಿದ್ದಾಗ ಆವಾಗ ವೆಂಟಿಲೇಟರ್ಗಳು ಸಿಕ್ಕರೆ ಸಾಕಾಗಿತ್ತು, ಸಪ್ಲೈ ನಾನು ಮಾತಾಡ್ತಿರೋದು ಹಾಗಿತ್ತು. ಹಾಗಾಗಿ ದಿ ಸ್ಟೇಟ್ ಹ್ಯಾಸ್ ಟು ಬಿ ಲಿಟ್ಲ್ ಮೋರ್ ಕ್ಲಿಯರ್. ಸರ್ಕಾರದ ಯೋಜನೆಗಳ ಥರನೇ ಮಾತಾಡ್ಬಿಡಿ, ಪ್ರಾಪರ್ ಕ್ಲಾರಿಟಿ ಬೇಕು ಇದಕ್ಕೆ. ಸುಮ್ಮನೆ ನಿಮ್ಮ ರಾಜಕೀಯ ತೇವಲ್ಗಳು ಇದಲ್ಲ ಹಂಗಾಗ್ಬಿಡಿ ಆಗಿರ್ಬೋದು, ನಾನು ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ನನಗೆ ಗೊತ್ತಿಲ್ಲ ಸ್ಪೆಸಿಫಿಕ್ ಆಗಿ ಇದರಲ್ಲಿ ಇಷ್ಟು ಅನ್ನೋದ್ರ ಬಗ್ಗೆ ಅಂತ ಕಾಣಿಸುತ್ತಿದೆ. ಇದು ಏನಾಗಿದೆಯೋ ಬಿಟ್ಟಿದೆಯೋ ಪಟ್ಟಿ ಮಾಡು, ತನಿಖೆ ಕೊಡು, ಇಷ್ಟೇ ಆಗಿದೆ. ಎಸ್ ಅಲ್ಲ, ನಾನು ನಮ್ಮ ವೆಂಟಿಲೇಟರ್ಗೆ ಒಂದಕ್ಕೆ ಮಾತ್ರ ಹೇಳಿದ್ದು, ಬಿಕಾಸ್ ದಿನೇಶ್ ಸೆಡ್ ದಿ ಆನರಬಲ್ ಹೆಲ್ತ್ ಮಿನಿಸ್ಟ್ರು ವಿ ಶುಡ್ ಕ್ರಾಸ್ ಚೆಕ್. ಅದು ಯಾವ ವೆಂಟಿಲೇಟರು ನಂಗೆ ಗೊತ್ತಿಲ್ಲ. ಒಂದು ವೆಂಟಿಲೇಟರ್ ನನಗೆ ಗೊತ್ತು, ಮೈಸೂರಿನಲ್ಲಿ ಆಗಿದ್ದಿದ್ದದು ಅವರಿಂದ. ಮತ್ತು ಅವ್ರ ಮೇಲೆ ಏನು ಪ್ರೆಷರ್ ಇತ್ತು, ವೆಂಟಿಲೇಟರ್ ಕೊಡ್ರಿ ವೆಂಟಿಲೇಟರ್ ಕೊಡ್ರಿ ವೆಂಟಿಲೇಟರ್ ಕೊಡ್ರಿ ಅಂತ. ನಿಭಾಯಿಸೋದು ಕಷ್ಟ. ಏನಿಯೋ ಲೆಟ್ಸ್ ಓಕೆ. ಹವಾಮಾನದಿಂದ ರೋಗಗಳು ಹೆಚ್ಚಾಗ್ತಿದೆ. ಇವತ್ತಲ್ಲಿ ಸುದ್ದಿ ಏನಪ್ಪ ಅಂದರೆ ಆತಂಕಕಾರಿಯಾಗಿ, ಏನು ಆತಂಕಕಾರಿ, ರಾಜ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ 250ಕ್ಕೂ ಹೆಚ್ಚು ಔಷಧಗಳ ಕೊರತೆ ಉಂಟಾಗಿದೆ. ಪರಿಣಾಮ ಜನಕ ಆಸ್ಪತ್ರೆ, ಖಾಸಗಿ ಮೆಡಿಕಲ್ ಶಾಪ್ ಹತ್ರ ಹೋಗ್ತಾ ಇದ್ದಾರೆ. ಎಲ್ಲ ಪಿತೂರಿ. ಇದು ಏನು ಪಿತೂರಿ ಸರ್? ಏನು ಪಿತೂರಿ? BJP ಪಿತೂರಿ, ಮೆಡಿಸಿನ್ ಸಪ್ಲೈ ಮೋದಿ ಪಿತೂರಿ, ಬೇಡ ಟ್ರಂಪ್ ಪಿತೂರಿ, ಅವರು ಬಂದ್ಬಿಟ್ರ ಅಷ್ಟೇ ಹೇಳಿದ್ರೆ ಆಯಿತು. ಎಲ್ಲ ಇದೆ ಸ್ಟಾಕು, ಉರುಳಾಡ್ತಿದೆ. ಸುಮ್ಮನೆ ಗುಡಿಸಿ ಎಸಿತಾ ಇದ್ದೀವಿ ಅಷ್ಟೇ. ಅದಕ್ಕೆ ಅವ್ರು ಹೇಳ್ತಿರೋದೇನು ಟೆಂಡರ್ ಪ್ರಕ್ರಿಯೆ ವಿಳಂಬ ಅಂತೆ. ಅದಕ್ಕೆ ಹೆಲ್ತ್ ಮಿನಿಸ್ಟ್ರು ಕಡಿಮೆ ಪ್ರಮಾಣದ ತೆಗೆದುಕೊಳ್ಳೋದು ಔಷಧಿಗಳ ಟೆಂಡರ್ ಫೈನಲ್ ಆಗಿಲ್ಲ, ಸ್ಥಳೀಯವಾಗಿ ತೊಗೊಳ್ಳಿ ಅಂತ ಹೇಳಿದ್ದೀವಿ ಅಂತ. ಏನಕ್ಕೆ ಫೈನಲ್ ಆಗಿಲ್ಲ? ಏನು ಮಾಡ್ತಾ ಇದ್ದೀರಿ ಫೈನಲ್ ಮಾಡ್ಕೊಳ್ಳದೆ ಔಷಧಿ ವಿಚಾರದಲ್ಲಿ? ಇದೇನು ಬಿಲ್ಡಿಂಗ್ಗೆ ಇನ್ನೊಂದು 6 ತಿಂಗಳು ಬಿಟ್ಕೊಂಡ್ರು ಬಿಲ್ಡಿಂಗ್ ಏನಾಗಲ್ಲ ಅಪ್ಪ ಕಟ್ಲಿ ಏನಕ್ಕೆ? ಔಷಧಿ ವಿಚಾರದಲ್ಲಿ ಯಾಕಪ್ಪ? ಎಮರ್ಜೆನ್ಸಿ ವಿಷಯ ನಂಗೆ ಗೊತ್ತಿಲ್ಲ, ಕಾಸಿದೆಯೋ ಇಲ್ವೋ ನಿಮ್ಮ ಹತ್ರ, ಅದಕ್ಕೆ ತಳ್ತಾ ಇರ್ಬೋದು. ಕೇಳ ಕಾಸೇನು ಕುಣಿತಾ ಇದೆ, ಸುಮ್ಮನೆ ಕುಣಿಯೋದಲ್ಲ, ಹರ್ಕೊಂಡು ಹೋಗ್ತಿದೆ. ಎಲ್ಲಿಗೆ ಅಂತ ಕೇಳಬಾರ್ದು ಯಾರುವೆ, ಹರ್ಕೊಂಡು ಹೋಗ್ತಿದೆ, ಅಷ್ಟು ದುಡ್ಡಿದೆ ಅಂತ.
ಮತ್ತು ಏನಕ್ಕೆ ಒಂದು ಮೆಡಿಸಿನ್ಸ್ ಟೆಂಡರ್ಸ್ ಎಲ್ಲ ಟೈಮ್ ಬೌಂಡ್, ಸಪ್ಲೈ ಟೈಮ್ ಬೌಂಡಲ್ಲಿ ಆಗಬೇಕಲ್ವೇ? ಬೇರೆ ಯಾವುದೋ ಒಂದು ಯೋಜನೆ 1 ತಿಂಗಳೋ 2 ತಿಂಗಳೋ ಹಿಂಗೆ ಹಂಗೆ ಆದರೆ ದೇಶ ಬಿದ್ದೋಗಲ್ಲ ಇಲ್ಲಿ. ಹೌದು, ಇದನ್ನು ಡಿಲೇ ಮಾಡೋ ಅವಶ್ಯಕತೆ. ಇನ್ನು ಚಿತ್ರದುರ್ಗದ ಇದ್ರೆ ಅದು ಹೇಳಿ ಮಾಡಿ, ಅದಿಲ್ವಾ ಪಿತೂರಿ ಹೇಳಿದ್ರೆ ಆಯ್ತಪ್ಪ, ಸುಲಭ ಅಷ್ಟೇ ಮುಗೀತು ಕತೆ. ಕೇಳಿದ್ರೆ ಇನ್ನೂ ಒಂದು ಹೇಳ್ಬೋದು, ನಿಮ್ಮ ಟೈಮಲ್ಲಿ ಶಾರ್ಟೇಜ್ ಇರಲಿಲ್ವಾ ಮೆಡಿಸಿನ್ನು ಅಂದರೂ ಆಯಿತು ಬೇಕಾರೆ. ಇನ್ನು ಏನು ಕೇಳೋದು ಬೇಡ ವಾ ಅನ್ಸ್ಬಿಡ್ಬೇಕು. ಎಸ್, ನಾಳೆ ಅವ್ರು ಬರಲಿ ಏನಾರು ಅಧಿಕಾರಕ್ಕೆ, ಅವರು ಹೇಳ್ತಾರೆ ನಿಮ್ಮ ಟೈಮಲ್ಲಿ ಇರಲಿಲ್ವಾ